ಈಗ ಸುಮಾರು 2 ಗಂಟೆ. ನಾನು ಕುಮಾರಸ್ವಾಮಿ ಟೆಂಪಲ್ನಲ್ಲಿದ್ದೀನಿ. ಸಖತ್ ಚಳಿ. ಈ ಒಟ್ಟಿನಲ್ಲೆಲ್ಲ ಪೂಜೆ ಆಯಿತು, ಅಭಿಷೇಕ ಆಯಿತು. ಇನ್ನು 3 ಗಂಟೆ 3:30ಗೆ ಇನ್ನೊಂದು ಅಭಿಷೇಕ ಇದೆ. ಸೊ ಅದು ಆದರೆ ನೆಕ್ಸ್ಟ್ ಇನ್ನೊಂದು ಎಷ್ಟೋ ಅಭಿಷೇಕಗಳಿರುತ್ತೆ. ಸೊ ಅದು ಆದರೆ ಅಂದರೆ ಒಂದೊಂದು ಟೈಮಿಗೆ ಒಂದೊಂದು ಅಭಿಷೇಕಗಳಿರುತ್ತೆ. ಸೊ ಈಗಾಗಲೇ ನಾನು 1 2 3 ಅಭಿಷೇಕ ಮುಗಿಸಿದೆ. 3ರಲ್ಲಿ 2 ಅಭಿಷೇಕ ನಾನು ನೋಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟ್ ಆಯಿತು ಬರಬೇಕಾದ್ರೆ. ಆಮೇಲೆ 2ನೇ ಅಭಿಷೇಕ ನೋಡಿದೆ, 3ನೇ ಅಭಿಷೇಕ ನೋಡಿದೆ. 4ನೇ ಅಭಿಷೇಕ ಬಂದುಬಿಟ್ಟು 3:30 ನಡೆಯುತ್ತೆ ಅಂತೆ. ಸೊ ಈಗ ಸದ್ಯಕ್ಕೆ 2 ಗಂಟೆ ಆಗಿದೆ. ಹೇವಿ ಚಳಿ ಇದೆ. ಸೊ ಶಾಲ್ಗಿಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡಾಗ ಗೊತ್ತಿತ್ತು ನನಗೆ ಚಳಿ ಇರತ್ತೆ ಅಂತ. ಸೊ ಅದು ಪ್ರಿಪೇರ್ ಮಾಡಿಕೊಂಡೆ ಶಾಲೆಲ್ಲ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಶಿವರಾತ್ರಿಲೂ ಅಂದ್ಕೊಳ್ತಾ ಇದ್ದೆ, ಏನಂದರೆ ಒಂದು ಹರಿಹರ ಗುಡ್ಡ ಇದೆ ಆಯಿತಾ. ಆ ವೀಡಿಯೋಸು ನಾನು ಹಾಕ್ತೀನಿ. ಹರಿಹರ ಗುಡ್ಡಗೆ ಹೋಗಬೇಕು ಶಿವರಾತ್ರಿಗೆ. ನೈಟ್ ಜಾಗರಣೆ ಅಲ್ಲಿ ಕಳಿಬೇಕು ಮೀನ್ಸ್ ಅಲ್ಲಿ ಅಭಿಷೇಕಗಳು ನೋಡ್ಕೊಳ್ತಾ ಆ ಜಾಗರಣೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ನಾನೊಂದು 5-6 ವರ್ಷದಿಂದ ನನಗೆ ಅದು ಆಗಲಿಲ್ಲ ಅಂದರೆ ಸೋಂಬೇರಿತನದಿಂದ ಅದು ನಾನು ಮಾಡಲಿಲ್ಲ. ಸೊ ಈಗ ನನಗೆ ಆಮೇಲೆ ಅದು ಬಿಟ್ಟರೆ ಒಂದು 5 ಇಯರ್ಸಿಂದ ನಾನು ಒಂದು 5 ಇಯರ್ಸಿಂದ ಕುಮಾರಸ್ವಾಮಿ ಟೆಂಪಲ್ಗೂ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅಂದರೆ ಜಾಗರಣೆ ಮಾಡಬೇಕು, ಇಲ್ಲಿ ಬಂದು ಅಭಿಷೇಕಗಳು ನೋಡಬೇಕು ಅಂತ ತುಂಬ ಆಸೆಗಳಿತ್ತು. ಬಟ್ ನಾನು ಸೋಂಬೇರಿತನದಿಂದ ಬರ್ತಾನೆ ಇರಲಿಲ್ಲ. ಈ ಸಲ ಏನಾಯಿತು ಅಂದರೆ ಉಪವಾಸ ಅಂತೂ ನಾನು ಇರಲಿಲ್ಲ ಬೆಳಗ್ಗೆಯಿಂದ. ಬಟ್ ನಂಗೆ ಜಾಗರಣೆ ಇರಬೇಕು ಅಂತ ಬೆಳಿಗ್ಗೆ ಸ್ನಾನ ಮಾಡಿದ್ದೆ, ನೈಟು ಸ್ನಾನ ಮಾಡಿಕೊಂಡಿದ್ದೆ. ಹರಿಹರ ಗುಡ್ಡಕ್ಕೆ ಹೋಗಿದ್ದೆ. ಅಲ್ಲಿ ಪಾರ್ಕ್ ಒಳಗಡೆ ದೇವಸ್ಥಾನ ಇರೋದ್ರಿಂದ ಅದು ತುಂಬ ಚೆನ್ನಾಗಿದೆ. ನನಗೆ ಅದು ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಲಕ್ಕಿಲಿ ನಾನು ಹೋದಾಗ ಅಂದರೆ ಫಸ್ಟ್ ಒಂದು ಅಭಿಷೇಕ ಆಗೋಗ್ಬಿಟ್ಟಿತ್ತು. ನಾನು ಹೋಗೋ ಟೈಮ್ಗೆ ಇನ್ನೊಂದು ಅಭಿಷೇಕ ಆಗ್ತಾಯಿತ್ತು. ನಾನು ಹೋಗುವಾಗ ಇನ್ನೊಂದು ಅಭಿಷೇಕ ಆಗ್ತಿತ್ತು. ಇನ್ನೊಂದು ಮಹಾಮಂಗಳಾರತಿ ಏನೋ ನಡೀತಾ ಇದೆ ಅನಿಸುತ್ತೆ. ಸೊ ಅದಾದಮೇಲೆ ಏನೂ ಹೇಳಕ್ಕೆ ಹೋದ್ನಲ್ಲ ನಾನು. ಅಲ್ಲಿ ಅಭಿಷೇಕ ನೋಡಿದೆ, ಮಹಾಮಂಗಳಾರತಿಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ಲಿ 2ನೇ ಅಭಿಷೇಕ ನೋಡಿದೆ. ಇಲ್ಲಿ ಬಂದುಬಿಟ್ಟು 3ನೇ ಅಭಿಷೇಕ ನೋಡಿದೆ ನಾನು ಕುಮಾರಸ್ವಾಮಿ ಟೆಂಪಲಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ಪಕ್ಕದಲ್ಲೇ, ಅಲ್ಲಿ ಕೂಡ ಶಿವ ಇದೆ. ಅಲ್ಲಿ ಕೂಡ ಅಭಿಷೇಕ ನಡೀತಾಯಿತ್ತು. ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತೀನಿ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿ ಪ್ರಸಾದ ತೀರ್ಥ ಎಲ್ಲ ಫುಲ್ಲು ಹಾಲು, ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಅದೊಂಥರ ಸ್ವೀಟು. ಕುಡಿದು ನನಗೆ ಒಂಥರ ಮಪ್ಪು ಕುಡ್ದಂಗೆ ಆಗ್ಬಿಟ್ಟಿದೆ. ಫುಲ್ ಸ್ವೀಟು. ಬಟ್ ದೇವ್ರ ಪ್ರಸಾದ ಅಭಿಷೇಕದ್ದು ಬೇಡ ಅನ್ನಂಗಿಲ್ಲ. ಹೋಗಿ ಮಹಾಮಂಗಳಾರತಿ ನಡೀತಾ ಇತ್ತು, ಹೋಗಿ ನೋಡ್ತೀನಿ. ಅಭಿಷೇಕ ನೋಡಿದ್ದೆ, ಅಲಂಕಾರ ಒಂದು ಮಾಡ್ತಾಯಿದ್ರು, ಅಷ್ಟರಲ್ಲಿ ಓಡ್ಕೊಂಬಿಟ್ಟೆ ನಾನು.